ಮಾನ್ಯ ಬಂಧುಗಳೇ, ಈ ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಮುಖಂಡ ಮಹನೀಯರೇ, ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದರೇ, ಪತ್ರಿಕಾ ಮಿತ್ರರೇ, ಜನಾಕ್ರೋಶ ಯಾತ್ರೆಯನ್ನ ಮೈಸೂರಿನ ರಾಜರ ಸನ್ನಿಧಿಯಿಂದ ಪ್ರಾರಂಭ ಮಾಡಿದ್ದೇವೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇದೇ ಊರಿನವರು. ಮೊನ್ನೆ ಒಂದು ಹೇಳಿಕೆಯನ್ನ ನೋಡಿದೆ. ಮಹಾರಾಜರಿಗಿಂತ ಹೆಚ್ಚಿನ ಮಹಾಕಾರ್ಯಗಳನ್ನ ಮಾಡಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಹೌದಾ? ಶೇಮ್! ಮಾನ್ಯ ಸಿದ್ದರಾಮಯ್ಯನವರೇ, ಈ ರೋಡ್ ನೀವು ಮಾಡಿದಿರಾ? ಕನ್ನಂಬಾಡಿ ನೀವು ಕಟ್ಟಿದಿರಾ? ಮೈಸೂರು ವಿಶ್ವವಿದ್ಯಾಲಯ ನೀವು ಸ್ಥಾಪನೆ ಮಾಡಿದ್ರ? ದಲಿತರಿಗೆ ಹಾಸ್ಟೆಲ್ಗಳನ್ನ ನೀವು ತೆರೆದ್ರ? ಮಾನ ಮರ್ಯಾದೆ ಇದೆಯಾ ನಿಮಗೆ? ಮಾನ ಮರ್ಯಾದೆ ಇದ್ದವ್ರು ಈ ರೀತಿ ಮಾತಾಡೋದಿಲ್ಲ. ದೇವರಾಜ ಅರಸರವ್ರಿಗೂ ಹೋಲಿಕೆ ಮಾಡ್ತೀರಿ. ಆ ಕಡೆ ಅವರ ಕಾಲು ತುಳಿದು ನೀವು ಸಮ ಅಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸುತ್ತೇನೆ. ತಲೆ ಎತ್ತಿ ನೋಡಿ, ಮೈಸೂರಿನ ಈ ಸೊಬಗು ಹೇಗಿದೆ. ಇದು ರಾಜ ಮನೆತನ ಕೊಟ್ಟಿರ್ತಕ್ಕಂಥದ್ದು. ನೀವು ಕದ್ದು 14 ಸೈಟ್ ಕದ್ದು ತಗೋತೀರಿ. ಕೇಳಿದ್ರೆ ತಗ್ಗಲ್ಲ ಬಗ್ಗಲ್ಲ ಅಂತೀರಿ. ರಾತ್ರಿ ಬಗ್ತೀರಿ, ವಾಪಸ್ ಕೊಟ್ಬಿಡ್ತೀರಿ. ಕೇಳಿದ್ರೆ ಹೊಸ ಕಾನೂನಂತೆ. ಆ ಹೊಸ ಕಾನೂನು ಏನಪ್ಪಾ ಅಂದ್ರೆ, ಕದಿಬಹುದು, ಸೈಟ್ಗಳು ತಗೊಳ್ಬಹುದು, ಸಿಕ್ಕಾಕೊಂಡ್ರೆ ವಾಪಸ್ ಕೊಟ್ರೆ ಆಮೇಲೆ ಅವ್ರ ಮೇಲೆ ಕೇಸ್ ಇಲ್ವಂತೆ. ಇದು ಕಾಂಗ್ರೆಸ್ನ ಹೊಸ ಕಾನೂನು. ಪಾಪ ಪಾಪ ಈ ಭಾಗದ ಇವತ್ತು ಹೇಳ್ತಾರೆ, ನಾನು ಬರ್ತಾ ಇದ್ದೆ, ಎಲ್ಲಿನ ಜನಾಕ್ರೋಶ ಬಿಜೆಪಿನವರ ಸೃಷ್ಟಿ ಅಂತ ಹೇಳಿದ್ರು. ನಾನು ಅಲ್ಲಿಂದ ಬರ್ತಾ ಇದ್ದೆ. ಆಗ್ಲೇ ಅಲ್ಲಿ ಹಿಡಿದು ನಡೀತಾ ಹೋಗ್ತಾ ಇದ್ರೆ ನಮ್ಮ ತಾಯಿ ಒಬ್ರು ಕಸ ಕುಡ್ತಾ ಹೋಗ್ತಾ ಇದ್ರು. ಮಾತಾಡಿಸ್ಬಿಡೋಣ ಅಂತ ಹೇಳಿ ಕೇಳಿದೆ, ಏನಕ್ಕ? ಏನೋ ಸಿದ್ದರಾಮಯ್ಯ ಹೇಳಿದ್ರು ಜನಾಕ್ರೋಶನೇ ಇಲ್ವಂತೆ ರಾಜ್ಯದ. ಯಾವಾಗ ಹೇಳಿದ್ದು ಕೈಲಿರೋದ್ರಲ್ಲ ಪೂಜೆ ಮಾಡ್ಬಿಡ್ತೀನಿ ಕಾರ್ಯವನ್ನ. ಅದ್ಯಾರು ಹೇಳಿದ್ರು ಕೈಲಿರೋದ್ರಲ್ಲೇ ಪೂಜೆ ಮಾಡ್ಬಿಡ್ತೀವಿ ಅಂದ್ರೆ ಇದು ಆಕ್ರೋಶ ಅಲ್ವಾ ಸ್ವಾಮಿ? ನಮ್ದು 3ನೇ ತಾರೀಕಿಗೆ ಈ ಒಂದು ಯಾತ್ರೆ ಮುಗೀತದೆ. ಮುಗಿದ ಮೇಲೆ ನಿಮ್ಗೆ ಆಗ್ತದೆ ಗಡಗಡ 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 ಪ್ರಾರಂಭ ಆಗಿದೆ. ಆಗ್ಲೇ ಒಂದು ಸಮಯ ಅವ್ರಿಗೇನಾದ್ರು ಯಾರೇನಾದ್ರು ಮಾಡ್ಕೊಂಡ್ಲಿ ಬಿಡು ನಂಗಿದ್ದಿದ್ರೆ ವಿಜೇಂದ್ರರವರು ಯಾಕೆ ಯಾತ್ರೆ ಹೊರಟಿದ್ದಾರೆ ಅಂತ ಯಾಕೆ ಕೇಳಬೇಕಾಗಿತ್ತು? ಅಂದ್ರೆ ತಳಕ್ಕೆ ಬಿಸಿ ಮುಟ್ಟಿದ್ರೆ ತಾನೇ ಮೇಲೆ ಕುದಿ ಬರೋದು. ಬಿಸಿ ಆಗ್ತಾ ಇದ್ದೆ ಇಲ್ಲಿ ಕುದಿ ಬರ್ಲಿಕ್ಕೆ ಪ್ರಾರಂಭ ಆಗಿದೆ. ಇವತ್ತು ನಂದು ಮಾತನ್ನು ಹೇಳ್ತೀನಿ. ಇವತ್ತು ಕಾಂಗ್ರೆಸ್, ಇದು ಭಾರತೀಯ ಜನತಾ ಪಕ್ಷದಲ್ಲಿ ಬೇಗುದಿ ಇದೆಯಂತೆ, ಹೊಂದಾಣಿಕೆ ಇಲ್ವಂತೆ. ಅದರಿಂದ ನಮ್ಮ ಅಧ್ಯಕ್ಷರ ಬಗ್ಗೆ ಈಗ ತಾನೇ ನಾನು ನೋಡಿ ಬಂದೆ ಟಿವಿನಲ್ಲಿ ಒಂದು ಮಾತಾಡಿದ್ದಾರೆ. ಅವರು ಏನೋ ಮೆರಿಟ್ ಕೋಟ ಅಲ್ವಂತೆ, ಪೇಮೆಂಟ್ ಕೋಟ ಅಂತ ಹೇಳಿದ್ರು. ನಾನು ಹೇಳಿದೆ ಈಗ ಪ್ರಶ್ನವ್ರಿಗೆ, ನಮ್ಮಲ್ಲಿ ಮೆರಿಟ್ ಇದು ಎಲ್ಲೂ ನಡೆಯೋದು ಮೆರಿಟ್ ಮೇಲೆ, ನಮ್ಮಲ್ಲಿ ಬೇರೆ ಯಾವ ಕೋಟನೂ ಇಲ್ಲ. ಆದ್ರೆ ನಿಮ್ಮಲ್ಲಿ ಏನಾಗಿದೆ? ಕಪ್ಪ ಕಾಣಿಕೆ ಅರ್ಪಿಸುವ ಮುಖ್ಯಮಂತ್ರಿ ಆಗಿದ್ದೀರಿ ನೀವು. ನೀವು ಕಪ್ಪ ಕಾಣಿಕೆ ಕೊಡ್ಬೇಕಾಗಿದೆ ಹೈಕಮಾಂಡ್ಗೆ. ಇವತ್ತೇನಾಗಿದೆ? ಕಾಂಗ್ರೆಸ್ ಇಡೀ ದೇಶದಲ್ಲಿ ನೆಲ ಕಚ್ಚಿ ಹೋಗಿದೆ. ಈಗ ಅಲ್ಲಿ ಕಾಂಗ್ರೆಸ್ ಅನ್ನು ಕಟ್ಟಬೇಕಾದ್ರೆ ಕನ್ನಡಿಗರ ದುಡ್ಡು ಬೇಕಾಗಿದೆ ಅವರಿಗೆ. ಅದಕ್ಕೆ ಲೂಟಿ ಮಾಡ್ತಾ ಇದ್ದಾರೆ ಇಲ್ಲಿ. ಅದರಲ್ಲಿ ಪೈಪೋಟಿ ಶುರುವಾಗಿದೆ. ಸಿದ್ದರಾಮಯ್ಯ ಹೆಚ್ಚು ಕಪ್ಪ ಕೊಟ್ರೆ ಅವರೇ ಮುಂದುವರಿಸೋದು. ಅವ್ರೇನಾದ್ರೂ ಕೊಡ್ಲಿಲ್ಲ ಅಂದ್ರೆ ಮತ್ತೊಬ್ಬರನ್ನ ತರೋದು ಅಂತೇಳಿ ಈಗಾಗಲೇ ಪ್ಲಾನ್ ಮಾಡ್ತಾ ಇದ್ದಾರಂತೆ ಹೈಕಮಾಂಡ್ ಅಲ್ಲಿ ಕೂತ್ಕೊಂಡು. ನಮ್ದು ಅಂತ ಪಾರ್ಟಿ ಅಲ್ಲ. ಆದ್ರಿಂದ ನಾನು ಹೆಚ್ಚು ಮಾತಾಡೋದಿಲ್ಲ. ಅನೇಕ ಮುಖಂಡರುಗಳು ಮಾತಾಡ್ತಕ್ಕಂಥ ಸಂದರ್ಭ ಇದು. ಆದ್ರಿಂದ ಮಾನ್ಯ ಬಂಧುಗಳೇ, ಏನು ಆಕ್ರೋಶ ಇವತ್ತು ಜನರ ಮಧ್ಯದಲ್ಲಿ
ದಿನಗಳಿಂದ ಪ್ರಾರಂಭ ಆಗಿದೆ. ನನ್ನ ಎಲ್ಲ ಮುಖಂಡರುಗಳು ಅದನ್ನು ಗಮನಿಸಿ ರಾಜ್ಯಾದ್ಯಂತ ಜನಾಕ್ರೋಶ ಏನ್ ನಡೀತಾ ಇದೆ ಅವರಿಗೆ ಸ್ಪಂದಿಸಬೇಕು, ಅವರ ಸಮಸ್ಯೆಗಳನ್ನು ಕೇಳಬೇಕು ಅನ್ನೋ ಕಾರಣದಿಂದ ಹೊರಟಿದ್ದೇವೆ. ಇದು ನಿಲ್ಲೋದಿಲ್ಲ. ಈ ಸರ್ಕಾರದ ಆಯಸ್ಸು ಈ ಆಕ್ರೋಶ ಯಾತ್ರೆಯಿಂದಲೇ ಇದರ ಆಯಸ್ಸು ಕಡಿಮೆ ಆಗ್ತದೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಭೀಮ್.